ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಪೂಜಾನಲ್ಲಿ ಒಂದು ಕೆಲಸ ಮಾಡಬೇಕು ಅನ್ನೋ ಒಂದು ಛಲ ಇದೆಯಲ್ಲ, ಅದೆಲ್ಲ ಬಂದಿದ್ದು ಅತ್ತಿಗೆಯಿಂದನೇ. ನನ್ನ ಅತ್ತಿಗೆ ಯಾರಿಗೆ ಪ್ರೀತಿ ತೋರಿಸಿದ್ರು ಅದು ಪರಿಶುದ್ಧವಾಗಿ ಇರುತ್ತೆ. ಅದೇ ಗುಣ ಪೂಜಾಗೂ ಬಂದಿರೋದು. ಇವತ್ತು ಪೂಜಾನಂತ ಹೆಂಡತಿ ನನಗೆ ಸಿಗಬೇಕು ಅಂದರೆ ಅದಕ್ಕೆ ಅತ್ತಿಗೆ ಪ್ರೀತಿ, ಎಫರ್ಟ್ಸ್ ಎಲ್ಲನೂ ಇದೆ. ಅತ್ತಿಗೆ ಥ್ಯಾಂಕ್ ಯು ಸೋ ಮಚ್. ಪೂಜಾ ಐ ಲವ್ ಯು ಅಂತ ಕಿಶನ್ ಹೇಳುವಾಗ ಪೂಜಾ ಸಿಟ್ಟಿಂದ ಅಲ್ಲಿಂದ ಎದ್ದೋಗ್ತಾಳೆ. ಆಗ ಕಿಶನ್ ಕೂಡ ಹೋಗ್ತಾನೆ. ಆಗ ಆ್ಯಂಕರ್, ನಾನೀಗ ಕರಿತಾ ಇರೋದು ಆದಿ ಸರ್, ಪ್ಲೀಸ್ ಕಮ್ ಅಂತಾಳೆ. ಆದಿ ಬರ್ತಾನೆ. ಆಗ ಆ್ಯಂಕರ್ ಆದಿ ಕೈನಲ್ಲಿರೋ ಪೇಪರ್ ತಗೊಂಡು, ಏನು ಸರ್ ಇದು, ನಿಮ್ಮ ಪಾರ್ಟ್ನರ್ ಬಗ್ಗೆ ಏನೂ ಬರದೇ ಇಲ್ಲ, ಖಾಲಿ ಪೇಪರ್ ಇದೆ, ಬರೆಯೋದಕ್ಕೆ ಏನೂ ಇಲ್ವಾ ಅಂತಾಳೆ. ಇಲ್ಲ ಅಂತಾನೆ ಆದಿ. ಎಲ್ಲರೂ ಶಾಕ್ನಿಂದ ನೋಡ್ತಾರೆ. ನಿಮ್ಮ ಪಾರ್ಟ್ನರ್ ಬಗ್ಗೆ ಹೇಳೋಕ್ಕೆ ಒಂದೇ ಒಂದು ಪದನೂ ಸಿಗಲಿಲ್ವಾ ಅಂತಾಳೆ ಆ್ಯಂಕರ್. ಹೌದು, ಸಿಗಲಿಲ್ಲ. ನನ್ನ ಹೆಂಡ್ತಿನ ವರ್ಣಿಸೋದಕ್ಕೆ ನನ್ನ ಹತ್ರ ಪದಗಳೇ ಇಲ್ಲ. ನನ್ನ ಮನಸ್ಸಲ್ಲಿ ಅವ್ರ ಮೇಲಿರೋ ಪ್ರೀತಿ, ಗೌರವ, ಅಭಿಮಾನ, ಇದಕ್ಕೆಲ್ಲ ಯಾವ ಪದಗಳನ್ನು ಬೆಳೆಸಬೇಕು ಅಂತಲೇ ನನಗೆ ಗೊತ್ತಿಲ್ಲ. ಬಹುಶಃ ಅವರನ್ನು ಹೊಗಳೋದಕ್ಕೆ ಪದಗಳೇ ಇಲ್ಲ ಅಂತ ಅನಿಸ್ತಿದೆ. ನಾನು ಬರೆದ್ರೆ ಏನಂತ ಬರಿಬೋದು? ಬ್ಯೂಟಿಫುಲ್ ಅಂತನ, ನನ್ನ ಜೀವ ಅಂತನ, ನನ್ನ ಪ್ರಾಣ ಅಂತನ? ಇದೆಲ್ಲ ಬರೆದು ಓದಿದ ಮೇಲೆ ಇಷ್ಟೇನಾ ನನಗೆ ಅವ್ರ ಮೇಲಿರೋ ಪ್ರೀತಿ ಅನಿಸುತ್ತೆ. ತುಂಬ ತಿಳಿದಿರೋರು ಒಂದು ಮಾತು ಹೇಳಿದ್ದಾರೆ, ನಿಮಗೆಲ್ಲ ಗೊತ್ತಿರಬೇಕು, ಪ್ರೀತಿ ಸಿಗೋಕ್ಕೆ ಕ್ಷಣ ಸಾಕಂತೆ, ಆದರೆ ಪ್ರೀತಿಸೋರು ಸಿಗೋಕ್ಕೆ ಋಣ ಬೇಕಂತೆ. ನಿಮಗೆ ಗೊತ್ತಲ್ಲ ಮೇಡಮ್, ಏನೇ ತೀರಿಸಿದ್ರೂ ಋಣ ತೀರಿಸೋದು ಕಷ್ಟ. ನನ್ನ ಪಾರ್ಟ್ನರ್ ವಿಷಯದಲ್ಲೂ ಹಾಗೆ. ಭಾಗ್ಯ ನಿಮ್ಮೇಲಿರೋ ಪ್ರೀತಿನ ಇಷ್ಟು ಚಿಕ್ಕ ಹಾಳಲ್ಲಿ ಬರೆದು ಇಟ್ಕೊಳ್ಳೋಕ್ಕೆ ನನ್ನಿಂದ ಸಾಧ್ಯ ಇಲ್ಲ. ಯಾಕಂದರೆ ನೀವು ಮೇಲಿರೋ ಪ್ರೀತಿ ಅಷ್ಟು ಚಿಕ್ಕದಂತೂ ಅಲ್ವೇ ಅಲ್ಲ. ಹಾಳೆಯಲ್ಲಿ ನಾನು ಏನು ಬರೆದಿಲ್ಲ ಅಂದರೆ ನಮ್ಮ ಪ್ರೀತಿ ಬಗ್ಗೆ ಬರೆಯೋಕ್ಕೆ ಏನೂ ಇಲ್ಲ ಅಂತಲ್ಲ, ನಮ್ಮ ಪ್ರೀತಿ ಬಗ್ಗೆ ಏನು ಬೇಕಿದ್ರೂ ಬರಿಬೋದು ಅಂತ ಅರ್ಥ. ಭಾಗ್ಯ, ನೀವು ನಮ್ಮ ಸುಂದರವಾದ ಭವಿಷ್ಯನ ನಾವೇ ರೂಪಿಸ್ಕೊಳ್ಳೋಣ. ಒಂದೊಂದು ಸಲ ನಾವಿಡೋ ಹೆಜ್ಜೆ ತಪ್ಪಾಗ್ಬೋದು, ನಾವು ಜೊತೆಯಲ್ಲಿ ತಿಳ್ಕೊಂಡು ನಡೆಯೋಣ, ತಿದ್ಕೊಂಡು ನಡೆಯೋಣ ಅಂತಲೇ ಆದಿ. ಎಲ್ಲರೂ ಕ್ಲಾಪ್ಸ್ ಮಾಡ್ತಾರೆ. ವಾವ್, ಪ್ರೀತಿನೂ ಈ ಪಾಯಿಂಟ್ ಆಫ್ ವ್ಯೂನಲ್ಲಿ ಥಿಂಕ್ ಮಾಡ್ಬೋದು ಅಂತ ಹೇಳಿಕೊಟ್ಟವರು ನೀವು. ರಿಯಲಿ ಗ್ರೇಟ್ ಸರ್. ಖಾಲಿ ಹಾಳೆಗಿಂತ ಒಳ್ಳೆ ಕಾವ್ಯ ಇಲ್ಲ ಅಂತ ನಮ್ಮ ಭಟ್ರು ಹೇಳ್ತಾರೆ. ಅದನ್ನು ನೀವು ಪ್ರೂವ್ ಮಾಡಿಬಿಟ್ರಿ ಮೇಡಮ್. ಈ ಕ್ಯೂಟೆಸ್ಟ್ ಪ್ರೇಮ ಪತ್ರದ ಬಗ್ಗೆ ನೀವೇನು ಹೇಳ್ತೀರಾ ಅಂತಾಳೆ ಆ್ಯಂಕರ್. ಆಗ ಭಾಗ್ಯ ಬಂದು, ನೀವು ಎಲ್ಲರೂ ಬರೆದಿರೋ ಲೆಟರ್ನ ತಗೋತಿದ್ರಿ ಜಡ್ಜ್ಮೆಂಟ್ ಹೇಳೋಕ್ಕೆ ಅಂತ, ಆದರೆ ಇದನ್ನು ಮಾತ್ರ ತಗೊಳ್ಬೇಡಿ, ಯಾಕಂದರೆ ಅದು ನನಗೆ ಬೇಕು ಅಂತ ಆದಿ ಕೊಟ್ಟಿರೋ ಖಾಲಿ ಪೇಪರ್ನ ತಗೋತಾಳೆ ಭಾಗ್ಯ. ಜೀವನ ಒಂದು ಹಂತಕ್ಕೆ ಬಂದಮೇಲೆ ನಮ್ಮನ್ನು ಪ್ರೀತಿಸೋರು ಸಿಗೋದು ತುಂಬಾ ಕಷ್ಟ. ನಾವೇನೇ ಮಾಡಿದರೂ ಮಾತಾಡೋರು ವಿರೋಧಿಸೋರು ಸಿಗ್ತಾರೆ. ತಾಳ್ಮೆಯಿಂದ ಕೂತು ನಮ್ಮ ಮಾತನ್ನು ಕೇಳೋರು, ನಮ್ಮ ಜೊತೆ ನಿಲ್ಲೋರು ಸಿಗೋದು ತುಂಬ ಅಪರೂಪ. ಆದರೆ ನಾನು ತುಂಬ ಅದೃಷ್ಟವಂತೆ, ಯಾಕಂದರೆ ನನಗೆ ಆದಿಯವರು ಸಿಕ್ಕಿದ್ದಾರೆ. ಒಬ್ಬರನ್ನ ಮೆಚ್ಚಿಸಬೇಕು, ಗಮನ ಸೆಳೆಯಬೇಕು ಅಂತ ಇರೋರೇ ಜಾಸ್ತಿ, ಪ್ರೀತಿ ಮೋಸ ಮಾಡಬೇಕು ಅಂತ ಇರೋರೇ ಜಾಸ್ತಿ. ಅಂಥದ್ರಲ್ಲಿ ಪ್ರೀತಿಗೆ ಮೋಸ ಮಾಡದೆ ನನಗೆ ಜೊತೆಯಾಗಿದ್ದಿದ್ದು ಆದಿಯವರು. ಮುಂದೆ ಏನಪ್ಪ ಜೀವನ ಮಾಡಬೇಕು ಅಂತ ಗೊತ್ತಾಗದೇ ಇದ್ದಾಗ ಒಬ್ಬ ಗೆಳೆಯನ ಸ್ಥಾನದಲ್ಲಿ ನಿಂತು ಜೊತೆಯಾಗಿ ನಡೆದವರು ಆದಿಯವರು. ಥ್ಯಾಂಕ್ ಯು ಸೋ ಮಚ್ ಆದಿಯವರೇ ಅಂತಾಳೆ ಭಾಗ್ಯ. ಎಲ್ಲರೂ ಕ್ಲಾಪ್ಸ್ ಮಾಡ್ತಾರೆ. ಸೊ ಎಂಡ್ ಆಫ್ ದಿ ಗೇಮ್ ಬಂದಿದ್ದೀವಿ. ವಿನ್ನರ್ ಯಾರು ಅಂತ ಗೆಸ್ ಮಾಡ್ಬೋದಾ ಅಂತಾಳೆ ಆ್ಯಂಕರ್. ಆದಿ ಆ್ಯಂಡ್ ಭಾಗ್ಯ ಅಂತ ಎಲ್ಲರೂ ಕೂಗ್ತಾರೆ. ಎಸ್, ಈಸ್ ನನ್ ಆಫ್ ಅದರ್ ದೆನ್ ಆದಿ ಆ್ಯಂಡ್ ಭಾಗ್ಯ ಅಂತಾಳೆ ಆ್ಯಂಕರ್. ಎಲ್ಲರೂ ಕ್ಲಾಪ್ಸ್ ಮಾಡ್ತಾರೆ. ಈಚೆ ಪೂಜಾ ಸಿಟ್ಟಿಂದ, ಏನಾಗಿದೆ ಇವನಿಗೆ, ನಾನು ನೋಡ್ತಾನೆ ಇದ್ದೀನಿ, ಬರ್ತಾ ತುಂಬ ಅತಿಯಾಗಿ ಆಡ್ತಿದ್ದಾನೆ, ತುಂಬ ಇರಿಟೇಟ್ ಮಾಡ್ತಾನೆ, ಅವಾಯ್ಡ್ ಮಾಡ್ತಾನೆ, ಇವನಿಂದ ನಾನು ಇದನ್ನೆಲ್ಲ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ವೆರಿ ಬ್ಯಾಡ್ ಅಂತಾಳೆ. ಆಗ ಕಿಶನ್ ಬಂದು, ಪೂಜಾ ಏನು ಮಾಡ್ತಿದ್ಯಾ ಇಲ್ಲಿ, ಪೂಜಾ ಅಳ್ತಿದ್ಯಾ ಅಂತಾನೆ. ಕಿಶನ್, ನಾನು ಏನಾದರೂ ಮಾಡ್ಕೋತೀನಿ, ನಿನಗೇನು ಅಂತಾಳೆ ಪೂಜಾ ಪ್ಲೀಸ್ ಓವರಾಗಿ ಆಡಬೇಡ ಅಂತಾನೆ ಕಿಶನ್. ನಾನು ಓವರಾಗಿ ಆಡ್ತಿದ್ದೀನಾ ಅಥವಾ ನೀನು ಓವರಾಗಿ ಆಡ್ತಿದ್ಯಾ? ನಮ್ಮಿಬ್ಬರ ರಿಲೇಷನ್ಶಿಪ್ ಹೇಗಿತ್ತು ಕಣೋ, ಈಗ ಹೇಗಾಗಿದೆ ನೋಡು ಅಂತಾಳೆ ಪೂಜಾ. ಏನಾಗಿದೆ? ಮೊದಲೇ ಹೇಗಿತ್ತು ಹಾಗೇ ಇದೆ ಅಂತಾನೆ ಕಿಶನ್. ನೀನು ಬಾಯಿ ಮಾತಲ್ಲಿ ಹೇಳ್ತಿದ್ಯಾ, ನೀನು ಮೊದಲಿನ ಥರ ಇಲ್ಲ, ತುಂಬ ವಿಚಿತ್ರವಾಗಿ ಬಿಹೇವ್ ಮಾಡ್ತಿದ್ಯಾ. ನಾನು ಹೇಳಿದ್ದು ಒಂದು ಮಾತು ಕೇಳಲ್ಲ, ನೀನು ಪ್ರತಿ ಮಾತಿಗೂ ಕೋಪ ಮಾಡ್ಕೊತೀಯ. ನಾನು ನಿನ್ನ ಒಳ್ಳೆಯದಕ್ಕೇನಾದರೂ ಹೇಳಿದರೆ ಕೇಳೋದೇ ಇಲ್ಲ. ಅದೇ ಅಕ್ಕ ಆದಿಭಾವನು ಬಂದು ಹೇಳಿದರೆ ಹ್ಞೂ ಅಂತ ತಲೆ ಅಲ್ಲಾಡಿಸ್ತೀಯ ಅಂತಾಳೆ ಪೂಜಾ ಕಮಾನ್, ನೀನು ತುಂಬ ಓವರಾಗಿ ಥಿಂಕ್ ಮಾಡ್ತಿದ್ಯಾ, ಆ ಥರ ಎಲ್ಲ ಏನಿಲ್ಲ ಅಂತಾನೆ ಕಿಶನ್. ಯಾರು ಹೇಳಿದ್ದು ಕಿಶನ್ ಇಲ್ಲ ಅಂತ? ನಾನು ನಿನ್ನನ್ನು ಊಟಕ್ಕೆ ಕರೆದೆ ತಾನೆ, ಊಟಕ್ಕೆ ಬರಲ್ಲ ಅಂತ 1000 ಕಾರಣ ಕೊಟ್ಟೆ. ಅದೇ ಭಾಗ್ಯಕ್ಕೆ ಬಂದು ಕರೆದ್ರೆ ಒಂದೇ ಮಾತಿಗೆ ಬಂದುಬಿಟ್ಟೆ.
ಲೆಟರ್ ಬರೆಯೋಕೆ ಹೇಳಿದರೆ ನನ್ನ ಅತ್ತಿಗೆ ಹಾಗೆ ನನ್ನ ಅತ್ತಿಗೆ ಹೀಗೆ ಅಂತ ಬರೀ ಅಕ್ಕನ ಬಗ್ಗೆನೇ ಬರೆದಿದ್ಯಾ, ನನ್ನ ಬಗ್ಗೆ ಏನು ಬರೀಲೇ ಇಲ್ವಲ್ಲೋ, ನಿನಗೆ ಏನು ಅನ್ಸಲ್ವಾ ಅಂತಾಳೆ ಪೂಜಾ. ಯಾಕಿಂತ ಸಿಲ್ಲಿ ವಿಷಯಕ್ಕೆಲ್ಲ ಯಾಕೆ ಈ ಥರ ಜಗಳ ಆಡ್ತಿದ್ಯಾ ಅಂತಾನೆ ಕಿಶನ್. ನಿನಗೆ ಸಿಲ್ಲಿ ವಿಷಯ ಇರ್ಬೋದು ಕಿಶನ್, ಆದರೆ ನನಗಲ್ಲ. ನೋಡು ಕಿಶನ್, ನನಗೆ ನಿನ್ನ ಜೊತೆ ನನ್ನದೇ ಆದಂಥ ಒಂದಿಷ್ಟು ಕನಸುಗಳಿದೆ, ಅದನ್ನೆಲ್ಲ ಈಡೇರಿಸ್ಕೋಬೇಕು ಅನ್ನೋದು ನನ್ನ ಆಸೆ. ನೋಡು, ನೀನು ಇನ್ನೊಬ್ಬರ ಮುಂದೆ ಕೈ ಚಾಚಬಾರ್ದು. ನಾವೊಂದು ಮಗು ಮಾಡ್ಕೋಬೇಕು, ನಮ್ಮದೇ ಆದಂಥ ಪ್ರಪಂಚನ ಸೃಷ್ಟಿ ಮಾಡ್ಕೋಬೇಕು ಅಂತ ತುಂಬ ಆಸೆ ಇಟ್ಕೊಂಡಿರೋಳು ಕಣೆ ನಾನು. ಆದರೆ ನೀನು ಯಾವಾಗಲೂ ಅತ್ತಿಗೆ ಅಣ್ಣ ಅಂತ ಗುಲಾಮನ್ ಥರ ಹೋಗ್ತಿದ್ರೆ ಇದೆಲ್ಲ ಆಗಲ್ಲ ಅಂತಾಳೆ ಪೂಜಾ. ಮೈಂಡ್ ಯುವರ್ ವರ್ಡ್ಸ್. ಏನೇನೋ ಮಾತಾಡ್ತಿದ್ಯೆ ನೀನು. ಅತ್ತಿಗೆ ಅಣ್ಣ ಅಂತಂದರೆ ನನಗೆ ದೇವ್ರ ಸಮಾನ, ಅವ್ರ ಕಾಲಿಗೆ ಬೀಳು ಅಂದರು ನಾನು ಬೀಳೋಕೆ ರೆಡಿ ಅಂತಾನೆ ಕಿಶನ್. ಅವ್ರು ನಿನಗೆ ದೇವರು ಅಂದರೆ ನಾನು ನಿನಗೆ ದೆವ್ವನ ಅಂತಾಳೆ ಪೂಜಾ. ಯಾಕೆ ಈ ಥರ ಎಲ್ಲ ಮಾತಾಡ್ತಿದ್ಯಾ? ಈ ಥರ ಎಲ್ಲ ವಿತಂಡವಾದ ಮಾಡಿದರೆ ನನ್ನ ಹತ್ರ ಉತ್ತರ ಇಲ್ಲ ಕಣೆ. ಸ್ವಂತ ಅಕ್ಕನ ಮೇಲೇ ಹೊಟ್ಟೆ ಉರಿಕೋತಿದ್ಯಲ್ಲ, ಏನು ಹೇಳಬೇಕು ನನಗಂತೂ ಅರ್ಥ ಆಗ್ತಿಲ್ಲ ಅಂತಾನೆ ಕಿಶನ್. ನನಗೇನು ಅಕ್ಕನ ಮೇಲೆ ಹೊಟ್ಟೆ ಉರಿಲ್ಲ. ನೀನು ಅವರಿಗೆ ಬೆಲೆ ಕೊಡೋದಕ್ಕೆ, ಸಮಯ ಕೊಡೋದಕ್ಕೆ ನನಗೇನು ತೊಂದರೆ ಇಲ್ಲ. ಆದರೆ ನನ್ನ ಮಾತಿಗೂ ಬೆಲೆ ಕೊಡು, ನನಗೂ ಸಮಯ ಕೊಡು ಅಂತ ಬೇಡ್ಕೋತಿದ್ದೀನಿ. ನಿನ್ಗೆ ಯಾಕೆ ಅದು ಅರ್ಥ ಆಗ್ತಿಲ್ಲ ಅಂತ ಕೂಗ್ತಾಳೆ ಪೂಜಾ. ಆಗ ಒಬ್ಬ ನೋಡ್ತಾ ಹೋಗ್ತಾನೆ. ಪೂಜಾ ಹೊರಗಡೆ ಬಂದು ಹೇಗೆ ಬಿಹೇವ್ ಮಾಡಬೇಕು ಅಂತ ಗೊತ್ತಾಗಲ್ವಾ ಈಡಿಯೇಟ್ ಅಂತ ಕಿಶನ್ ಅಲ್ಲಿಂದ ಹೋಗ್ತಾನೆ. ಈಚೆ ಮೀನಾಕ್ಷಿ ಟೆರೆಸಲ್ಲಿ ಆಚೆ ತಿರುಗ್ತಾ, ಕುಂಬಾರನಿಗೆ ವರುಷ ದೊಣ್ಣೆಗೆ ನಿಮಿಷ ಅಂತಾರಲ್ಲ, ಹಾಗಾಗಿದೆ ಈಗ ನನ್ನ ಆದಿ ಸಂಬಂಧ ಅಂತಾರೆ. ಆಗ ಕನ್ನಿಕಾ ಬಂದು, ಅತ್ತೆ ಊಟಕ್ಕೆ ಬನ್ನಿ ಅಂತಾಳೆ. ನನಗೆ ಊಟ ಬೇಡ ಅಂತಾರೆ ಮೀನಾಕ್ಷಿ. ಅತ್ತೆ ಇವತ್ತು ನೀವು ಆರಾಮಾಗಿ ಊಟ ಮಾಡ್ಬೋದು, ಯಾಕಂದರೆ ಆದಿಬ್ರು ಭಾಗ್ಯ ಯಾರೂ ಇಲ್ಲ ಮನೆಯಲ್ಲಿ, ಬನ್ನಿ ಆರಾಮಾಗಿ ಊಟ ಮಾಡಿ ಅಂತಾಳೆ ಕನ್ನಿಕಾ. ಹೇಳಿದೆ ತಾನೇ ನನಗೆ ಊಟ ಬೇಡ ಅಂತ, ಸುಮ್ಮನೆ ಇರಿಟೇಟ್ ಮಾಡಬೇಡ ಹೋಗು ಅಂತಾರೆ ಮೀನಾಕ್ಷಿ. ಅತ್ತೆ ಬ್ರೋ ಇವತ್ತು ಹನಿಮೂನಿಗೆ ಹೋದ್ನಲ್ಲ ಅಂತ ಕನ್ನಿಕಾ ಹೇಳುವಾಗಲೇ ಕನ್ನಿಕಾ ಅಂತ ಕೂಗ್ತಾರೆ ಮೀನಾಕ್ಷಿ. ಅತ್ತೆ ನಾನು ಹೇಳೋದನ್ನು ಸ್ವಲ್ಪ ಪೂರ್ತಿಯಾಗಿ ಕೇಳಿ. ಆದಿಬ್ರೋ ಹೋಗುವಾಗ ನನಗೆ ಒಂದು ಮಾತು ಹೇಳಲಿಲ್ಲ, ಹಾಗೆ ಹೊರಟ್ಬಿಟ್ಟ. ಭಾಗ್ಯನೂ ಅಷ್ಟೇ ಅತ್ತೆ, ನಿಮಗೆ ಒಂದು ಮಾತು ಹೇಳಬೇಕು ಅಂತಲೂ ಅನ್ನಿಸ್ಲಿಲ್ವಾ? ನೀವು ಸರಿಯಾಗಿ ಮಾತಾಡ್ಸ್ತಿಲ್ಲ, ರಿಯಾಕ್ಟ್ ಮಾಡ್ತಿಲ್ಲ ಅಂತ ಅವರಿಗೆ ಚೆನ್ನಾಗಿ ಗೊತ್ತು. ಕನ್ವಿನ್ಸ್ ಕೂಡ ಮಾಡಿಲ್ಲ, ಹಾಗೆ ಹೋಗ್ಬಿಟ್ರು ನೋಡಿ. ಭಾಗ್ಯ ಬಂದಮೇಲಂತೂ ಇದೇ ಪ್ಯಾಟರ್ನ್ ತುಂಬ ರಿಪೀಟ್ ಮಾಡ್ತಿದ್ದಾನೆ. ನಿಮ್ಮನ್ನಂತೂ ಮರ್ತೇ ಹೋಗಿದ್ದಾನೆ. ಮತ್ತು ದಿಸ್ ಈಸ್ ನಾಟ್ ಫೇರ್ ಅಲ್ವಾ ಅತ್ತೆ ಅಂತಾಳೆ ಕನ್ನಿಕಾ. ಇರಿಟೇಟ್ ಮಾಡಬೇಡ, ಆ ವಿಷಯ ಮಾತಾಡಿದ್ರೇ ನನಗಾಗಲ್ಲ. ಅವ್ರ ಹೆಸರು ಎತ್ತಿದ್ರೆ ನನ್ನ ಮೈಯೆಲ್ಲ ಉರಿಯುತ್ತೆ, ಹೋಗು ಅಂತಾರೆ ಮೀನಾಕ್ಷಿ. ಅತ್ತೆ ಪ್ಲೀಸ್ ಕಾಮ್ ಡೌನ್ ಅತ್ತೆ, ನೀವು ಈ ಥರ ಎಲ್ಲ ಮಾಡೋದು ನನಗೆ ಇಷ್ಟ ಆಗಲ್ಲ. ದಯವಿಟ್ಟು ಸಮಾಧಾನ ಮಾಡಿಕೊಂಡು ಊಟಕ್ಕೆ ಬನ್ನಿ, ನಾವೆಲ್ಲ ಕಾಯ್ತಿರ್ತೀವಿ ಪ್ಲೀಸ್ ಅಂತ ಕನ್ನಿಕಾ ಹೋಗ್ತಾಳೆ. ಈಚೆ ತನ್ಮಯ್ ಬಾಲನ್ನು ಆಡ್ತಾ, ಈ ಮನೇಲಿ ಒಬ್ಬನೇ ಆಡೋಕ್ಕೆ ತುಂಬ ಬೋರ್ ಆಗುತ್ತೆ ಅಂತ, ಈ ಬಾಲ್ ಕನ್ನಿಕಾ ಆಂಟಿ ರೂಮಲ್ವಿತ್ತಾ, ಮೇಕಪ್ ಐಟಮ್ಸ್ ಎಲ್ಲ ಇದೆಯಲ್ಲ ಟ್ರೈ ಮಾಡೋಣ ಅಂತ ಒಂದೊಂದನ್ನೇ ಮುಖಕ್ಕೆ ಹಾಕ್ಕೋತಾನೆ. ನೆಕ್ಸ್ಟ್ ಇದನ್ನು ಹಾಕ್ಕೊಳ್ಳೋಣ ಅಂತ ಕ್ರೀಮನ್ನು ಹಚ್ಕೋತಾನೆ. ನಂತರ ಕಲ್ಲರನ್ನು ಹಚ್ಕೋತಾನೆ, ಮೀಸೆ ಮಾಡ್ಕೋತಾನೆ, ದಾಡಿ ಹಚ್ಕೋತಾನೆ. ಓಕೆ ಇದೆಲ್ಲ ಆಯಿತು. ಲಿಪ್ಸ್ಟಿಕ್ ಅಂತ ಲಿಪ್ಸ್ಟಿಕ್ ಹಚ್ಕೋತಾನೆ. ಈಗ ಸಖತ್ತಾಗಿ ಅನ್ನಿಸ್ತಿದೆ ಅಂತ ಮಿರರಲ್ಲೇ ನೋಡಿ, ಏನಿದು ಇಷ್ಟು ಕೆಟ್ಟದಾಗಿ ಕಾಣಿಸ್ತಿದೆಯಲ್ಲ, ಉಜ್ಕೊಂಬಿಡ್ತೀನಿ ಅಂತ. ಬೇಡ ಕನ್ನಿಕಾ ಆಂಟಿನ ಹೆದರಿಸೋಣ ಅಂತ ಅಡ್ಡ ನಿಂತ್ಕೊತಾನೆ. ಕನ್ನಿಕಾ ರೂಮಿಗೆ ಬರುವಾಗ ತನ್ಮಯ್ ಅವಳಿಗೆ ಹೆದರಿಸ್ತಾನೆ. ಕನ್ನಿಕಾ ಕೂಗ್ತಾಳೆ. ಮೀನಾಕ್ಷಿ ಏನು ಅಂತ ನೋಡ್ತಾರೆ. ನನಗೆ ನಿನಗೆ ಹೇಳಿದ್ದೀನಿ ಬೇರೆಯವ್ರ ವಸ್ತುನ ಪರ್ಮಿಷನ್ ಇಲ್ಲದೆ ಮುಟ್ಬಾರ್ದು ಅಂತ. ನನ್ನ ರೂಮಿಗೆ ಏನಕ್ಕೆ ಹೋಗಿದೆ ಅಂತಾಳೆ ಕನ್ನಿಕಾ. ಆಟ ಆಡ್ತಿದ್ನಾ, ಬಾಲ್ ಒಳಗಡೆ ಹೋಯ್ತು, ಎತ್ಕೊಳ್ಳೋಣ ಅಂತ ಹೋದೆ ಅಂತಾನೆ ತನ್ಮಯ್. ಬಾಲ್ ತಗೊಂಡು ಮುಚ್ಕೊಂಡು ಬರಬೇಕು ತಾನೇ, ಇದನ್ನೆಲ್ಲ ಏನಕ್ಕೆ ಮಾಡೋಕೋದೆ? ಚೆನ್ನಾಗಿರೋ ನನ್ನ ಕಾಸ್ಟ್ಲಿ ಮೇಕಪ್ ಸೆಟ್ನ ಹಾಳು ಮಾಡಿಬಿಟ್ಟಿದ್ಯಾ ಪಾಪಿ ಅಂತಾಳೆ ಕನ್ನಿಕಾ. ನಾನೇನು ಹಾಳು ಮಾಡಿಲ್ಲ, ಸ್ವಲ್ಪ ಹಚ್ಕೊಂಡೆ ಅಂತಾನೆ ತನ್ಮಯ್. ಮಾಡೋದೆಲ್ಲ ಮಾಡಿ ನಾಟಕ ಬೇರೆನಾ ಅಂತಾಳೆ ಕನ್ನಿಕಾ. ಅಲ್ಲ ಆಂಟಿ, ನೀವೇನೇ ಹೇಳಿ ನಾನು ನಿಮ್ಮನ್ನು ಚೆನ್ನಾಗಿ ಹೆದರಿಸಿದೆ, ನೀವು ಹೆದರ್ಕೊಂಡ್ರಿ ಅಲ್ವಾ ಅಂತಾನೆ ತನ್ಮಯ್. ನಿನಗೆ 4 ಬಿಡ್ತೀನಿ ಕಣೋ ಅಂತ ತನ್ಮಯನ ಅಟ್ಟಿಸ್ಕೊಂಡು ಹೋಗ್ತಾಳೆ ಕನ್ನಿಕಾ. ಇದೇನು ಮನೇನಾ ಮಾರ್ಕೆಟಾ, ಎಲ್ಲ ನನ್ನ ಕರ್ಮ ಅಂತ ಮುಳ್ಳಿನ ಗಿಡನ ಕೈಯಿಂದ ತುಂಡು ಮಾಡಿ ಸಿಟ್ಟಿಂದ ನೋಡ್ತಾರೆ ಮೀನಾಕ್ಷಿ. ಈಚೆ ಆ್ಯಂಕರ್, ಮೊದಲನೇ ಗೇಮ್ನ ಎಲ್ಲರೂ ಸಖತ್ತಾಗಿ ಆಡಿದ್ದೀರಾ, ಈಗ ಎಲ್ಲರೂ ಸೆಕೆಂಡ್ ಗೇಮ್ ಆಡೋದಕ್ಕೆ ರೆಡಿನಾ? ನಾನು ಆಗಲೇ ಹೇಳಿದಂಗೆ ಗೇಮ್ ಹೆಸರು ಬಳೆ ತೊಡಿಸು ಬಲೂನ್ ಹಾರಿಸು. ನೀವೇನು ಮಾಡ್ತೀರಾ ಅಂದರೆ, ನಿಮಗೆ ಒಂದು ಬಾಕ್ಸ್ ಬಳೆ ಹಾಗೂ ಸ್ಟಿಕ್ಕು ಬಲೂನು ಕೊಡ್ತೀವಿ. ಬಲೂನ್ನ ತಡ್ತಾ ಸ್ಟಿಕ್ ಒಳಗಡೆ ನೀವು ಬಳೆನ ಹಾಕಬೇಕು. ಯಾವುದೇ ಕಾರಣಕ್ಕೂ ಬಲೂನ್ ಕೆಳಗಡೆ ಬೀಳೋ ಹಾಗಿಲ್ಲ. ಯಾರು ಎಲ್ಲ ಬಳೆಗಳನ್ನು ಸ್ಟಿಕ್ ಹಾಕಿ ಮುಗಿಸ್ತಾರೋ ಅವ್ರು ವಿನ್ನರ್. ಎಲ್ಲರೂ ರೆಡಿನಾ ಅಂತಾಳೆ ಆ್ಯಂಕರ್. ರೆಡಿ ಅಂತ ಕೂಗ್ತಾರೆ. ಮೊದಲನೇ ಕಪಲ್ಸ್ ಬನ್ನಿ ಅಂತ ಕರೀತಾರೆ. ಅವರು 2 ಬೆಂಗಲ್ಸ್ನ ಹಾಕ್ತಾರೆ.
ನಂತರ ಅವರು ಔಟ್ ಆಗ್ತಾರೆ. ನೆಕ್ಸ್ಟ್ ಇನ್ನೊಬ್ಬರು ಬರ್ತಾರೆ, ಅವರು ಒಂದು 8 ಬ್ಯಾಂಗಲ್ಸ್ನ ಹಾಕ್ತಾರೆ, ಅವರು ಔಟ್ ಆಗ್ತಾರೆ. ನೆಕ್ಸ್ಟ್ ಕಿಶನ್ ಮತ್ತು ಪೂಜನ್ನ ಕರೀತಾರೆ, ನಂತರ ಅವರು ಔಟ್ ಆಗ್ತಾರೆ, ಅವರು 20 ಬ್ಯಾಂಗಲ್ಸ್ನ ಹಾಕಿರ್ತಾರೆ. ನೆಕ್ಸ್ಟ್ ಇನ್ನೊಬ್ಬರು 2 ಬ್ಯಾಂಗಲ್ಸ್ನ ಹಾಕ್ತಾರೆ. ಮುಂದಿನ ಜೋಡಿ ಆದಿಭಾಗ್ಯ ಬರ್ತಾರೆ, ಬ್ಯಾಂಗಲ್ಸನ್ನ ಹಾಕ್ತಾರೆ. ನಂತರ ಆ್ಯಂಕರ್ ನಮ್ಮ ಫನ್ ಈವೆಂಟ್ಸ್ನ ಕೊನೆ ಗೇಮ್ಸ್, ಬೆಂಕಿ ಇಲ್ಲದೆ ನೀವೆಲ್ಲರೂ ಅಡುಗೆ ಮಾಡಬೇಕು, ಲೆಟ್ಸ್ ಸ್ಟಾರ್ಟ್ ದ ಗೇಮ್ ಅಂತಾಳೆ. ಎಲ್ಲರೂ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಪೂಜಾ ಕಿಶನ್ ಹತ್ರ, ಹೌದು ನೀನು ಯಾಕೆ ಇಲ್ಲಿಗೆ ಬರೋಕೆ ಹೋದೆ, ಅಲ್ಲಿ ನೋಡು ಪಾಪ ಆ ಕಪಲ್ಸ್ಗೆ ಹೆಲ್ಪ್ ಬೇಕನ್ಸುತ್ತೆ, ಅಲ್ಲಿ ಹೋಗಿ ಹೆಲ್ಪ್ ಮಾಡು, ಹೆಂಡ್ತಿ ಎಲ್ಲ ಯಾಕೆ ನಿನಗೆ ಅಂತಾಳೆ ಪೂಜಾ. ಆಗ ಕಿಶನ್ ಸಿಟ್ಟಿಂದ ಪೂಜಾ ಅಂತ ಹೊಡೆಯೋಕೆ ಹೋಗ್ತಾನೆ. ಆಗ ಎಲ್ಲರೂ ಅವರನ್ನೇ ನೋಡ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.